ವರ್ಲ್ಡ್ ಕಪ್ಪಲ್ಲಿ ಡಬಲ್ ಸೂಪರ್ ಓವರ್ ನಡೆದಿದೆ. ಈ ಮ್ಯಾಚು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೌತ್ ಆಫ್ರಿಕಾ ಹಾಗೂ ಅಫ್ಘಾನಿಸ್ತಾನ್ ಮ್ಯಾಚು. ಇದು ರಿವ್ಯೂ ಏನು ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಿದ್ರೆ ಎರಡು ಟೀಮ್ಗಳು ಸಖತ್ತಾಗಿ ಆಡೋದ್ರಿಂದನೇ ಅಫ್ಘಾನಿಸ್ತಾನದವರು ಇಂಡಿಯಾ ಮೇಲೆ ಕೂಡ ಇದೇ ರೀತಿ ಆಡಿ ಎರಡು ಡಬಲ್ ಸೂಪರ್ ಓವರ್ ಮಾಡಿದರು. ಅದು ಬೆಂಗಳೂರಲ್ಲಿ ರೋಹಿತ್ ಶರ್ಮಾ ಅವರು ಮ್ಯಾಚ್ ಸಖತ್ತಾಗಿ ಆಡಿ ಗೆದ್ದಿದ್ರು. ಅದೇ ಥರ ಅಫ್ಘಾನಿಸ್ತಾನದವರು ವರ್ಲ್ಡ್ ಕಪ್ನಲ್ಲೂ ಅದೇ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೇಮ್ ಟು ಸೇಮ್ ಅಂತಲೇ ಹೇಳ್ಬೋದು. ಅಫ್ಘಾನಿಸ್ತಾನವ್ರು ಇವತ್ತು ಫಸ್ಟ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸೌತ್ ಆಫ್ರಿಕಾದವರು ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ. ಐಡನ್ ಮಾರ್ಕ್ರಮ್ ಮತ್ತು ಕ್ವಿಂಟನ್ ಡಿಕಾಕ್ ಅವರು. ಐಡನ್ ಮಾರ್ಕ್ರಮ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಏನು ಮಾಡೋಕ್ಕಾಗೋದಿಲ್ಲ, ಬೇಗ ಔಟಾಗಿ ಹೋಗ್ತಾರೆ. ಕ್ವಿಂಟನ್ ಡಿಕಾಕ್ ಮತ್ತು ರಿಯನ್ ರಿಕಲ್ಟನ್ನು 50+ ಸ್ಕೋರ್ ಮಾಡ್ತಾರೆ ಇಬ್ಬರೂ. ಮತ್ತು ಡೇವಿಡ್ ಮಿಲ್ಲರ್ ಹಾಗೂ ಮತ್ತು ಮಾರ್ಕೋ ಆ್ಯನ್ಸನ್ ಅವರ ಕಾಂಟ್ರಿಬ್ಯೂಟಿಂದ ಸೌತ್ ಆಫ್ರಿಕಾದವರು 187 ರನ್ಗಳನ್ನ ಕಲೆ ಹಾಕ್ತಾರೆ. ಅದನ್ನ ಚೇಸ್ ಮಾಡೋಕ್ಕೆ ಬರ್ತಾರೆ ರಮಾನುಲ್ಲಾ ಗುರ್ಬಾಸು. ಮತ್ತು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. 84 ರನ್ನ ಹೊಡೆದಾಕ್ಬಿಡ್ತಾರೆ. ಇನ್ನು ಸ್ವಲ್ಪ ಇದ್ದಿತ್ತು ಅಂದರೆ ಎಕ್ಸಾಕ್ಟಾಗಿ 187 ರನ್ನೇ ಹೊಡಿತಾರೆ. ಮತ್ತು ರಮಾನುಲ್ಲಾ ಗುರ್ಬಾಸ್ ಆಗಿರ್ಬೋದು, ಮತ್ತು ರಸೋಲಿನವ್ರು ಚೆನ್ನಾಗಿ ಆಡಿದ್ರು, ಮತ್ತು ರಶೀದ್ ಖಾನ್ ಚೆನ್ನಾಗಿ ಆಡಿದ್ರು. ಮತ್ತು ಅದ್ರ ಕಾರಣದಿಂದ ಚೆನ್ನಾಗಿ ಆಡಿ 187 ರನ್ ತಿರ್ಗಾ ಡ್ರಾ ಆಗುತ್ತೆ. ಫಸ್ಟು ಸೂಪರ್ ಓವರ್ ನಡೆಯುತ್ತೆ. ಅದನ್ನ ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ ಅಜ್ಮತುಲ್ಲಾ ಒಮರ್ಜಾಯ್ ಮತ್ತು ಯಾರು ರಮಾನುಲ್ಲಾ ಗುರ್ಬಾಸ್ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಒಮರ್ಜಾಯ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ 17 ರನ್ನ ಟಾರ್ಗೆಟನ್ನು ಸೌತ್ ಆಫ್ರಿಕಾದವ್ರಿಗೆ ಕೊಡ್ತಾರೆ. ಸೌತ್ ಆಫ್ರಿಕಾದವ್ರು ಅದನ್ನ ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಡೇವಿಡ್ ಮಿಲ್ಲರು ಮತ್ತು ಟ್ರಿಸ್ಟನ್ ಸ್ಟೆಪ್ಸ್ ಅವರು. ಇಬ್ಬರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಡೆವಾಲ್ಡ್ ಬ್ರೇವಿಸು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿ ತಿರ್ಗಾ ಸ್ಕೋರ್ ಲೆವೆಲ್ ಆಗುತ್ತೆ. ಇದು ಹೆಂಗಿದೆ ಅಂದರೆ ತೂಗು ಒಯ್ಯಾಲೆ ಥರ ಇತ್ತು ಅಂತಲೇ ಹೇಳ್ಬೋದು. ಈ ಮ್ಯಾಚು ಸಖತ್ ಕ್ರೇಜಿ ಮ್ಯಾಚು, ಸೈಕ್ ಮ್ಯಾಚು. ಒಮರ್ಜಾಯ್ ಅವ್ರ ಬೌಲಿಂಗ್ ಅಂತೂ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ ಎಲ್ಲರೂ. ಮತ್ತು ಅದನ್ನು ಡಿಫೆಂಡ್ ಮಾಡೋಕ್ಕೆ ಅಂತ ಬರ್ತಾರೆ ತಿರ್ಗಾ ಯಾರು ನ್ಯೂಜಿಲ್ಯಾಂಡ್ ಅಂತೀನಿ, ಸೌತ್ ಆಫ್ರಿಕಾದವರು ತಿರ್ಗಾ ಬ್ಯಾಟಿಂಗ್ ಬರ್ತಾರೆ. ಯಾರ ಕೈ ಕೊಟ್ಟಿರ್ತಾರೆ ಬೌಲಿಂಗ್, ಅವರು ಚೆನ್ನಾಗಿ ಬೌಲಿಂಗ್ ಮಾಡಿರ್ತಾರೆ ಆ ಮ್ಯಾಚಲ್ಲಿ, ಅವ್ರ ಕೈ ಕೊಟ್ಟಿರ್ತಾರೆ. ಸೌತ್ ಆಫ್ರಿಕಾದವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಆದರೂ ಕೂಡ ಡೇವಿಡ್ ಮಿಲ್ಲರ್ ಮತ್ತು ಯಾರಪ್ಪ ಅವರು ಕ್ರಿಸ್ಟಿಯನ್ ಸ್ಟೆಪ್ಸ್ ಅವರು ಚೆನ್ನಾಗಿ ಆಡಿರೋ ಕಾರಣದಿಂದ ಸಖತ್ತಾಗಿ ಆಡಿ 23 ರನ್ಗಳನ್ನ ಹೊಡೆದ್ಬಿಡ್ತಾರೆ. 23 ರನ್ ಹೊಡೆಯೋದು ಇಟ್ಸ್ ನಾಟ್ ಈಸಿ. ಸೂಪರ್ ಓವರ್, ಅದು ಎರಡನೇ ಸೂಪರ್ ಓವರಲ್ಲಿ. ಅದನ್ನು ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಮೊಹಮ್ಮದ್ ನಬಿ ಹಾಗೂ ಮತ್ತು ಒಮರ್ಜಾಯ್ ಅವರು. ಅಷ್ಟೊಂದು ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ, ಬೇಗ ವಿಕೆಟ್ ಹೋಗುತ್ತೆ. ತಿರ್ಗಾ ರಮಾನುಲ್ಲಾ ಗುರ್ಬಾಸ್ ಅವರೇ ಬೇಕಾಗುತ್ತೆ. 4 ಸಿಕ್ಸೇನೋ 3 ಸಿಕ್ಸೇನೋ ಹೊಡಿತಾರೆ ಅನಿಸುತ್ತೆ. 18 ರನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಕೇಶವ್ ಮಹಾರಾಜ್ ಅವರು ಸಖತ್ತಾಗಿ ಡಿಫೆಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದು ಈ T20 ವರ್ಲ್ಡ್ ಕಪ್ಪಲ್ಲಿ ಇದು ಕ್ರೇಜಿ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಟಫ್ ಇತ್ತು. ಈಗ ಬರ್ತಾರೋ ಎಲ್ಲ ಮ್ಯಾಚ್ಗಳು ಯಾವುದೂ ಕೂಡ ಅಪ್ಸೆಟ್ ಆಗ್ತಾಯಿಲ್ಲ. ಎಲ್ಲ ಕೂಡ ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಮತ್ತು ಈಕ್ವಲ್ ಕಾಂಪಿಟೇಷನ್ ಕೂಡ ಇದೆ ಅಂತಲೇ ಹೇಳ್ಬೋದು. ಈ ಸೀಸನ್ನು ಸಖತ್ತಾಗಿ ಇದೆ T20 ವರ್ಲ್ಡ್ ಕಪ್ ಮ್ಯಾಚುಗಳು. ಆದರೆ 3 ಮ್ಯಾಚ್ಗಳು ನಡೀತಾ ಇರೋದ್ರಿಂದ ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಸ್ ಆಗ್ತಿದೆ ಜನಗಳಿಗೆ. ಇದನ್ನ 10 ಟೀಮಾಗಿ ಕನ್ವರ್ಟ್ ಮಾಡಿದ್ರೆ ಈಸಿಯಾಗೂ ಕೂಡ ಇರ್ಬೋದು ಮತ್ತು ಚೆನ್ನಾಗಿ ಕ್ವಾಲಿಟಿ ಕೂಡ ಇರುತ್ತೆ. ಇದು ಗೊತ್ತೇ ಆಗೋದಿಲ್ಲ ಗುರು. ಆದರೆ ಕ್ವಾಲಿಟಿ ಮ್ಯಾಚ್ಗಳಂತೂ ಆಡ್ತಾಯಿದ್ದಾರೆ ಎಲ್ಲ ಟೀಮ್, ಅದಂತೂ ನಿಜ. ಯಾವುದೇ ಒಂದು ಮ್ಯಾಚ್ ಚೆನ್ನಾಗಿಲ್ಲ, ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ಮ್ಯಾಚ್ ಕೂಡ ಮಸ್ತ್ ಫೈನ್ ಆಗಿದೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು, ಬೌಲಿಂಗ್ ಮಾಡಿದ್ರು. ಆದರೂ ಕೂಡ ಸೌತ್ ಆಫ್ರಿಕಾದವ್ರು ಈ ಮ್ಯಾಚ್ನ ಗೆಲ್ಲಬೇಕಾಯಿತು. ಇನ್ಫ್ಯಾಕ್ಟ್ ಸೂಪರ್ ಓವರ್ಗೆ ಹೋಗ್ತಾ ಇರಲ್ಲ. ಸೌತ್ ಆಫ್ರಿಕಾದವ್ರು ಮಾಡ್ಕೊಂಡಿದ್ದು ಎಡವಟ್ಟಿಂದ ಈ ಮ್ಯಾಚು ಸೂಪರ್ಗೆ ಕಾರಣ ಆಯಿತು. ಆದರೂ ಕೂಡ ರಮಾನುಲ್ಲಾ ಗುರ್ಬಾಸ್ಗೆ ಒಂದು ತಾಟ್ ಹೋಗಲೇಬೇಕು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಸೂಪರ್ ಓವರ್ಗೂ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ರಮಾನುಲ್ಲಾ ಗುರ್ಬಾಸ್ ಅವರು. ಮತ್ತು ಟ್ರಿಸ್ಟನ್ ಟಫ್ಸ್ ಆಗಿರೋದು ಸಖತ್ತಾಗಿ ಆಡಿದ್ರು. ಡೇವಿಡ್ ಮಿಲ್ಲರ್ ಇನ್ಫ್ಯಾಕ್ಟ್ ಚೆಚ್ಚಾಕ್ಬಿಟ್ರು ಅಂತ ಹೇಳ್ಬೋದು. 23 ರನ್ನು. ಅದನ್ನು ಡಿಫೆಂಡ್ ಮಾಡ್ಕೊಂಡಿದ್ದು ಕೇಶವ್ ಮಹಾರಾಜ್ ಅವರು. ಕೇಶವ್ ಮಹಾರಾಜು ಸಖತ್ತಾದಂಥ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅವರು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಹಾಗಾಗಿ ಸೌತ್ ಆಫ್ರಿಕಾದವರು ಈ ಮ್ಯಾಚು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. 2 ಸೂಪರ್ ಓವರ್ಗೂ, ಅದು T20 ವರ್ಲ್ಡ್ ಕಪ್ಪಲ್ಲಿ ಈಗ ಸೂಪರ್ ಓವರ್ ಸಿಗೋದೇ ಅಪರೂಪ ಅಂತ ಹೇಳ್ಬಿಡ್ಬೋದು. ಯಾಕಂತೇಳಿದ್ರೆ ಯಾವ್ದಾದ್ರು ಒಂದು ಟೀಮ್ ಡಾಮಿನೇಟ್ ಮಾಡ್ತಾನೆ ಇರುತ್ತೆ ಒಂದು ಸೈಡಿಂದ. ಅದೇ ಈ ಸೂಪರ್ ಓವರ್ ಸಿಗೋದೇ ಅಪರೂಪ. ಅದರಲ್ಲಿ ಈ ಥರ ಡಬಲ್ ಸೂಪರ್ ಓವರ್ ಅಂದರೆ IPL ಅವಾಗೆಲ್ಲ ಪಂಜಾಬ್ ಅವರು ಎಲ್ಲ ಡಬಲ್ ಸೂಪರ್ ಓವರ್ ಆಡ್ತಾಯಿದ್ರು. ಮತ್ತು ಇಂಡಿಯಾ ಮೇಲೆ ಅಫ್ಘಾನಿಸ್ತಾನದವರೇ ಡಬಲ್ ಸೂಪರ್ ಓವರ್ ಮ್ಯಾಚ್ ಮಾಡಿದರು. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೆಂಗಳೂರಲ್ಲಿ. ಅಲ್ಲೂ ಕೂಡ ಅಫ್ಘಾನಿಸ್ತಾನವರು ಗೆಲ್ಲ ಮ್ಯಾಚ್ನ ಸೋತರು ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ ಅವರ ಸೂಪರ್ ಆದ ಕಾಂಟ್ರಿಬ್ಯೂಟಿಂದ ಇಂಡಿಯಾ ಮ್ಯಾಚ್ನ ಗೆದ್ದರು ಅಂತಲೇ ಹೇಳ್ಬೋದು. ಈ ಮ್ಯಾಚ್ ಕೂಡ ರಮಾನುಲ್ಲಾ ಗುರ್ಬಾಸ್ ಅವ್ರಿಗೆ ಒಂದು ಹಾರ್ಟ್ ಬ್ರೇಕ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಅವರು. ಅವರಿಂದನೇ ಈ ಮ್ಯಾಚ್ ಇಷ್ಟು ಕ್ಲೋಸ್ ಬರೋಕ್ಕೆ ಕಾರಣ ಆಯಿತು. ಮತ್ತು ಡೇವಿಡ್ ಮಿಲ್ಲರ್ ಹಾಗೂ ಫಸ್ಟ್ ಇನ್ನಿಂಗ್ಸ್ ಅಂತಲೇ ನೆನಪತ್ತದ ಗುರಿ. 4 ಇನ್ನಿಂಗ್ಸ್ ಥರ ಆಗೋಯ್ತಿದ್ದು. T20 ಮ್ಯಾಚೇ ಅನಿಸ್ತಲ್ಲ, ಟೆಸ್ಟ್ ಆಡ್ದಂಗಿದೆ. ಎಲ್ಲರೂ 4 ಸತಿ ಬ್ಯಾಟಿಂಗ್ ಆಡ್ಬಿಟ್ಟಿದ್ದಾರೆ, 3 ಸತಿ. ಹಾಗಾಗಿ ಫಸ್ಟ್ ಸತಿ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಆಡಿದಾಗ ರಿಯಾನ್ ರಿಕಲ್ಟನ್ ಮತ್ತು ಕ್ವಿಂಟನ್ ಡಿಕಾಕ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು. ಅವರೊಂದು ರಿಯಲ್ ರಿಕಲ್ಟನ್ ಅವರು 60+ ಏನೋ ಹೊಡೆದ್ರು. ಮತ್ತು ಕ್ವಿಂಟನ್ ಡಿಕಾಕ್ ಅವರು 50 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿರೋ ಕಾರಣದಿಂದ ಇಷ್ಟು ಹತ್ರ ಬಂದಿದೆ.
ಇಬ್ಬರು ಕೂಡ ಸೂಪರಾಗಿ ಕಾಂಪೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಮ್ಯಾಚ್ನ ಸೂಪರ್ ಸೈಕ್ ಮ್ಯಾಚ್ ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲರೂ. ಸಖತ್ತಾಗಿದೆ, ಸೈಕ್ ಆಗಿತ್ತು ಈ ಮ್ಯಾಚು. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.